ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ನ ಬ್ರೈನ್ ಏನಾದರೂ ಹುಡ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ಬಿಟ್ಬಿಡು. ಯಾಕೆ ಹೇಳು? ಯಾಕೆಂದ್ರೆ ಅದು ಇಲ್ವೇ ಇಲ್ವಲ್ಲ. ವಾಸು, ಏನು ಜೋಕಾ? ನಗ್ಬೇಕಾ? ನೋಡಿ, ನನಗೆ ನಗಕ್ಕೆ ಸಮಯ ಇಲ್ಲ, ನಾಳೆ ನಗ್ತೀನಿ. ನನ್ನ ಕಷ್ಟ ನನಗೆ, ಇವ್ರು ಬೇರೆ. ಏನ್ ಮಾಡ್ತಿದ್ಯಾ? ಅಲ್ಲ, ಏನ್ ಹುಡುಕ್ತೀಯ ಅಂತ ಹೇಳೋದಿಕ್ಕೆ ನಿಂಗೆ? ನನ್ನ ಬಾಚಣಿಗೆ ಕಾಣಿಸ್ತಿಲ್ಲ ಬಾಸು. ನಿನ್ ಬಾಚಣಿಗೆ ನನ್ನ ತಲೆಯಲ್ಲಿ ಹುಡುಕ್ತಾ ಇದೆಯಾ? ಅಲ್ಲ, ನಿನ್ ಬಾಚಣಿಗೆ ಏನ್ ಚಿನ್ನದ? ಅದನ್ನ ತೆಗೆದು ಇಟ್ಕೊಳ್ಳೋದಕ್ಕೆ. ಅಯ್ಯೋ ಬಾಸು, ನನಗೆ ಈಗ ಜಗಳ ಆಡೋ ಮನಸ್ಸಿಲ್ಲ. ನನ್ನ ಬಾಚಣಿಗೆ ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಹೇಳಿ. ಯಾಕೆ ಬಾಸು? ಯಾಕೆ ಬಾಸು, ಏನಾಯ್ತು? ಯಾಕೆ ಮುಂದೆ ಬರ್ತಾ ಇದ್ದೀರಾ? ಬಾಸು, ಅಲ್ಲ, ಬಾಚಣಿಗೆ ನನ್ನ ತಲೆ ಮೇಲೆ ಹುಡುಕ್ತಾ ಇದೆಯಲ್ಲ, ನಿನ್ನ ತಲೆ ಮೇಲೆ ಕೈ ಹಾಕಿದ್ರೆ ಸಿಕ್ಕಿರತ್ತಾನೆ. ಈ ಬಾಚಣಿಗೆ ಇಲ್ಲಿ ಹೇಗೋಯ್ತು? ಅದು ಯಾವಾಗ ಹೋಯ್ತೋ ಗೊತ್ತಿಲ್ಲ. ದುರ್ಗಾ, ನಿನಗೆ ಓಪನ್ ಏರ್ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಅದು ಸರಿ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಅದು ಬಾಸು, ನಿನಗೋಸ್ಕರ ಅಂತಾನೆ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ನಿನಗೊಂದು ಬಟ್ಟೆ ತಗೊಂಡು ಬಂದಿದ್ದೀನಿ. ಬೇಡ, ಮಾಳ್ವಿಕಾ ಮೇಡಮ್ ಕೊಟ್ಟಿರೋ ಬಟ್ಟೆ ಬಗ್ಗೆ ಇವ್ರ ಹತ್ರ ಹೇಳೋದೇ ಬೇಡ. ಅದನ್ನ ಹಾಕೊಂಡಿಲ್ಲ ಅಂದ್ರೆ ಆಮೇಲೆ ಮಾಳ್ವಿಕಾ ಮೇಡಮ್ಗೆ ಬೇಜಾರಾಗುತ್ತೆ. ಹಲೋ, ಏನು ವಿಷಯ? ಏನಿಲ್ಲ ಬಾಸು, ನಾನು ರೆಡಿ ಆಗಬೇಕು ಅಂದೆ. ಸರಿ ಸರಿ, ನಾನು ಆಚೆ ಇರ್ತೀನಿ, ಬೇಗ ರೆಡಿಯಾಗಿ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓ, ಥ್ಯಾಂಕ್ ಯು. ಅಮ್ಮ. ಹಾಂ, ಹೇಳಪ್ಪ ಶರತ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಪರ್ಸ್ನಲ್ ಆಗಿ. ಹಾಂ, ಒಂದು ನಿಮಿಷ ಪ್ಲೀಸ್. ನೀವೆಲ್ಲ ಕೂತಿರಿ, ಫೀಲ್ ಕಂಫರ್ಟಬಲ್. ಹಾಂ, ಎಕ್ಸ್ಕ್ಯೂಸ್ ಮೀ. ಯಾಕಪ್ಪ ಶರತ್, ಏನಾಯ್ತು? ಅಮ್ಮ, ನೀವು ದುರ್ಗಂಗೆ ಗೌನ್ ಹಾಕೊಳ್ಳೋಕೆ ಹೇಳಿದ್ರ? ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲಮ್ಮ. ಅವಳು ಆ ಗೌನಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾಳೆ. ಅವಳು ಹಾಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಬೇಕಾದ್ರೆ ನಾನು ಅವಳನ್ನ ಈ ಪಾರ್ಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಮೋರೆವರ್, ಈ ಪಾರ್ಟಿ ಅಂತ ಮೊದಲು ನರ್ವಸ್ ಆಗಿದ್ದಾಳೆ. ಖುಷಿ ಆಗ್ತದೆ ಶರತ್. ಅಮ್ಮ, ನೀನು ದುರ್ಗನ್ ಬಗ್ಗೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆಪ್ಪ. ಶರತ್, ದುರ್ಗಾ ಈಗ ನಮ್ಮ ಮನೆ ಸೊಸೆ ಅಂದಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ದುರ್ಗಾ ನಮ್ಮ ಘನತೆ ಗೌರವಕ್ಕೆ ತಕ್ಕಾಗಿರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ದುರ್ಗಾ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೆ ಶರತ್. ನಾವು ದುರ್ಗನ ಸರಿಯಾಗಿ ನೋಡ್ಕೊಳ್ತಾ ಇಲ್ವೋ ಏನೋ ಅಂತ.